ನಾವು ಹೊರಗೆಲ್ಲಾದ್ರೂ ಹೋದಾಗ ನಮ್ಮನ್ನು ಕೇಳ್ತಾರೆ ನೀವು ಯಾವ ಊರು ಅಂತ. ನಮ್ದೊಂದು ಸಣ್ಣ ಹಳ್ಳಿ, ಅವ್ರಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಸಂತೇಶ್ವರ ಅನ್ನೋ ಹಳ್ಳಿ ಹೇಗಿದೆ ಅಂತಲೂ ಕಲ್ಪನೆ ಬರಲ್ಲ. ಆದ್ರೆ ಇವ್ರು ಹೇಳ್ತಾರೆ ಭೈರಪ್ಪನವ್ರ ಹುಟ್ಟೂರು ಅಂತ. ಭೈರಪ್ಪನವ್ರ ಹೆಸರಿಂದಲೇ ಗೌರವ ಬರುತ್ತಲ್ಲ ಅಂತ ನಮ್ಮ ಜನಗಳಿಗೆ ಒಂದು ಗೌರವ. ಅವ್ರ ಕಾಲಿಗೆ ನಮಸ್ಕಾರ ಮಾಡಬೇಕು, ಅವ್ರ ಫೋಟೋ ನಮ್ಮಲ್ಲಿ ಇಟ್ಕೋಬೇಕು. ಇಷ್ಟೆಲ್ಲ ಯಾಕೆ ಒಬ್ಬ ಸಾಹಿತಿ ಬಗ್ಗೆ ಅಂದ್ರೆ ಸಾಹಿತಿಯಾಗಿ ಇಲ್ಲ ಭೈರಪ್ಪನವರು. ನಮ್ಮೂರ ನೂರಾರು ಮನೆಗಳಿಗೆ ಒಂದು ಆಶಾಭಾವನೆಯನ್ನು ಮೂಡಿಸಿದ್ದಾರೆ. ಅವಾಗ ಯಡಿಯೂರಪ್ಪನವರು ಅವ್ರ ಮನೆಗೆ ಬಂದರು, ಮೈಸೂರಲ್ಲಿ ಬಂದು ಹೇಳಿದ್ರು ನೀವು ಬರಬೇಕು, ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು. ಭೈರಪ್ಪನವರು ಒಂದು ಷರತ್ತು ಹಾಕಿದ್ರು, ಬಳಸ್ಕೋಬೇಕು ರಾಜಕೀಯವನ್ನು. ಅದನ್ನು ಬಳಸಿದ್ರು. ನೋಡಿ, ನಂದು 5 ಗುಂಟೆ ಸಹಿತ ಜಮೀನಿಲ್ಲ ನಮ್ಮ ಊರಿನಲ್ಲಿ, ಆದರೆ ನಮ್ಮ ಜನರಿಗೆ ನೀರು ಬೇಕು. ನೀವೇನಾದರೂ ನೀರು ಕೊಟ್ಟರೆ ನನಗೆ ಸಂತೋಷ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಡಾಕ್ಟರ್ ಎಸ್.ಎಲ್. ಭೈರಪ್ಪ ಇಡೀ ಕರ್ನಾಟಕದ ಸಾಹಿತಿ ಮಾತ್ರವಲ್ಲ, ದೇಶದ ಹಿರಿಯ ಕಾದಂಬರಿಕಾರರು ಮತ್ತು ಹಿರಿಯ ಸಾಹಿತಿಕಾರರು. ಸೊ ಎಸ್.ಎಲ್. ಭೈರಪ್ಪನವರ ಹುಟ್ಟೂರು ಆದಂತಹ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಸಂತೇಶಿವರದಲ್ಲಿ ಮುಂಬರುವ ದಿನಗಳಲ್ಲಿ ಅಂದ್ರೆ ಮಾರ್ಚ್ 9ನೇ ತಾರೀಕಿನಂದು ಅವರಿಗೆ ಹುಟ್ಟೂರು ಸನ್ಮಾನ ಸಮಾರಂಭವನ್ನ ಊರಿನ ಗ್ರಾಮಸ್ಥರು ಸೇರಿಕೊಂಡು ಬಹಳ ಅದ್ದೂರಿಯಾಗಿ ವಿಜೃಂಭಣೆಯನ್ನ ನಡೆಸಿಕೊಳ್ಳಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಹಾಗಾದ್ರೆ ಈ ಹುಟ್ಟೂರ ಸನ್ಮಾನದ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನಮಗೆ ಹುಟ್ಟೂರಾದ ಹಾಸನದ ಚನ್ನರಾಯಪಟ್ಟಣ ಸಂತೇಶ್ವರದಲ್ಲಿ ಅವರ ಮನೆ ಮತ್ತು ಗ್ರಂಥಾಲಯವನ್ನ ನೋಡ್ಕೊಳ್ಳುವಂತಹ ಗೌರಮ್ಮ ಸ್ಮಾರಕ ಟ್ರಸ್ಟ್ನ ಕಾರ್ಯದರ್ಶಿ ಆದಂತಹ ಕೃಷ್ಣ ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಕೃಷ್ಣ ಪ್ರಸಾದ್. ನಮಸ್ಕಾರ. ಅದ ಹಾಗೆ ಅವರ ಒಂದು ಗೌರವಾರ್ಥ ಹುಟ್ಟೂರಿನಲ್ಲಿ ನಡೀತಾ ಇರುವಂತಹ ಈ ಅಭಿನಂದನಾ ಸಮಾರಂಭದ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದಷ್ಟು ಮಾಹಿತಿಯನ್ನ ಹೇಳ್ಕೊಡ್ತೀರಾ? ಅವಶ್ಯವಾಗಿ. ಇದು ನಮ್ಮ ಭೈರಪ್ಪ ನಮ್ಮ ಹೆಮ್ಮೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ನಲ್ಲಿ ಹೋಗ್ತಾ ಇರುವಂಥದ್ದು. ಓಕೆ. ನಮ್ಮೂರು ಸಂತೇಶ್ವರ ಪ್ರಸಿದ್ಧಿಯಾಗಿದ್ದು ಕೆರೆಯಿಂದ. ಹೌದು. ಓಕೆ. ಉತ್ತಮವಾದಂಥ ಕೆರೆ, ಸುತ್ತ ಬಯಲು, ಹೌದು, ಹಸಿರು ತೆಂಗು ತೋಟ. ನಿಮಗೆಲ್ಲ ಗೊತ್ತಿರೋಂಗೆ ಹಾಸನ ಜಿಲ್ಲೆಯ, ಅದು ತಿಪ್ಟೂರು ತಾಲೂಕು, ಚನ್ನರಾಯಪಟ್ಟಣ ತಾಲೂಕು ತೆಂಗಿಗೆ ಬಹಳ ಹೆಸರುವಾಸಿ. ಬಹಳ ರುಚಿಕರವಾದಂಥ ತೆಂಗು ಅಲ್ಲಿ ಸಿಗ್ತದೆ, ಎಳ್ನೀರು ಸಿಗ್ತದೆ, ತೆಂಗು ಕೊಬ್ಬರಿ ಸಿಗ್ತದೆ. ಹಾಗಾಗಿ ಮುಖ್ಯವಾಗಿ ಬೆಳೆಯಾಗಿ ಅಲ್ಲಿ ರಾಗಿ, ಭತ್ತ ಇದನ್ನೆಲ್ಲ ಬೆಳೀತಾರೆ. ಅಡಿಕೆನೂ ಇತ್ತೀಚೆಗೆ ಪ್ರವೇಶ ಮಾಡ್ತಾ ಇದೆ. ಇದು ಭೈರಪ್ಪನವ್ರ ಹುಟ್ಟೂರು. ಅದು ನಮಗೆ ಹೆಮ್ಮೆ ಪಡುವಂತ ವಿಷಯ. ಭೈರಪ್ಪನವರು ಕರ್ನಾಟಕದ ಲೇಖಕರಾಗಿ, ಕನ್ನಡ ಲೇಖಕರಾಗಿ ಮಾತ್ರ ಉಳಿದಿಲ್ಲ, ಅವರು ಭಾರತೀಯ ಲೇಖಕರಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ನಿಜ. ಹೆಚ್ಚು ಜನ ಭೈರಪ್ಪನವ್ರನ್ನ ಓದಿಲ್ಲ, ಹಳ್ಳಿಯ ಜನ. ಅದೇ ಅಪಾರವಾದ ಪ್ರೀತಿ, ಭಕ್ತಿ, ನಮ್ಮೆದುರಿಗಿರುವಂತ ದೈವ ಅನ್ಕೋತಾರೆ, ನಮಗಿರುವಂತ ಒಂದು ಮಾದರಿ ಅನ್ಕೋತಾರೆ. ನಮ್ಮ ಮಕ್ಕಳು ಹೀಗಾಗ್ಬಾರ್ದೆ ಅನ್ಕೋತಾರೆ. ಯುವಕರು ಹೇಳ್ತಾರೆ, ನಾವು ಹೊರಗೆಲ್ಲಾದ್ರೂ ಹೋದಾಗ ನಮ್ಮನ್ನು ಕೇಳ್ತಾರೆ ನೀವು ಯಾವ ಊರು ಅಂತ. ನಮ್ದೊಂದು ಸಣ್ಣ ಹಳ್ಳಿ, ಸುಮಾರು ಒಂದು 250-300 ಮನೆ ಇರುವಂತ ಒಂದು ಗ್ರಾಮ. ಈ ಗ್ರಾಮದ ಹೆಸರು ನಾವು ಬೆಂಗಳೂರಿನಲ್ಲೋ ಮೈಸೂರಿನಲ್ಲೋ ಬೆಳ್ಳಾರಿನೋ ಎಲ್ಲರೂ ಹೋದಾಗ ಅವ್ರಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಸಂತೇಶ್ವರ ಅನ್ನೋ ಹಳ್ಳಿ ಹೇಗಿದೆ ಅಂತಲೂ ಕಲ್ಪನೆ ಬರಲ್ಲ. ಆದ್ರೆ ಇವ್ರು ಹೇಳ್ತಾರೆ ಭೈರಪ್ಪನವ್ರ ಹುಟ್ಟೂರು ಅಂತ. ಆಗ ಅವರಿಗೆ ಶಾಕ್ ಆಗತ್ತೆ. ಹೌದಾ, ನೀವು ಆ ಊರಿನವರ? ಗೌರವ ಕೊಡಕ್ಕೆ ಶುರು ಮಾಡ್ತಾರೆ. ಭೈರಪ್ಪನವರ ಹೆಸರಿಂದಲೇ ಗೌರವ ಬರುತ್ತಲ್ಲ ಅಂತ ನಮ್ಮ ಜನಗಳಿಗೆ ಒಂದು ಗೌರವ. ಜೊತೆಗೆ ಭೈರಪ್ಪನವರ ಮಾದರಿ ನಮ್ಮ ಮಕ್ಕಳಿಗೆ, ಮರಿಗೆ ಒಳ್ಳೇದಾಗುತ್ತೆ ಅನ್ನೋದು ಇತ್ತೀಚೆಗಂತೂ ಮನದಟ್ಟಾಗ್ಬಿಟ್ಟಿದೆ. ಜನರಲ್ಲಿ ಒಂದು ಖುಷಿ ಶುರುವಾಗಿದೆ, ಒಂದು ಹಂಬಲ ಶುರುವಾಗಿದೆ. ಭೈರಪ್ಪನವ್ರನ್ನ ಮತ್ತೆ ಹತ್ರ ನೋಡ್ಬೇಕು, ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಬೇಕು, ಅವ್ರ ಫೋಟೋ ನಮ್ಮಲ್ಲಿ ಇಟ್ಕೋಬೇಕು ಅಂತ. ಇಷ್ಟೆಲ್ಲ ಯಾಕೆ ಒಬ್ಬ ಸಾಹಿತಿ ಬಗ್ಗೆ ಅಂದ್ರೆ ಸಾಹಿತಿಯಾಗಿ ಉಳಿದಿಲ್ಲ ಅವರು ಭೈರಪ್ಪನವರು. ನಮ್ಮೂರ ನೂರಾರು ಮನೆಗಳಿಗೆ ಒಂದು ಆಶಾಭಾವನೆಯನ್ನು ಮೂಡಿಸಿದ್ದಾರೆ. ಕೃಷಿನಲ್ಲಿ ಯಶಸ್ಸು ಸಾಧಿಸಕ್ಕೆ ಸಾಧ್ಯ ಅಂತ. ಇದು ಹೇಗಾಯ್ತು ಅಂದ್ರೆ ಸುಮಾರು ಒಂದು 4 ವರ್ಷದಿಂದ 2019 ಭೈರಪ್ಪನವರು ನಮ್ಮಲ್ಲಿಗೆ ಬಂದಾಗ ಅವ್ರಿಗೆ ಅಪೂರ್ವವಾದಂತ ಊರಿನಲ್ಲಿ ಮೆರವಣಿಗೆ ಆಯ್ತು. ವರ್ಷ ಒಂದೊಂದು ಕಾರ್ಯಕ್ರಮ ಮಾಡ್ತೀವಿ. ಭೈರಪ್ಪನವ್ರು ಕರೆಸಿ ನಾ ಕಣ್ಣಂತೆ ಭೈರಪ್ಪ ಅಂತ ಒಂದು ಕಾನ್ಸೆಪ್ಟ್ ತಗೋತೀವಿ. ಅಥವಾ ದೆವ್ವ ಮತ್ತು ದೇವರು ಇದ್ರ ಬಗ್ಗೆ ಭೈರಪ್ಪನವ್ರ ಅಭಿಪ್ರಾಯ, ಮತ್ತೆ ಕೃಷಿಗೆ ಸಂಬಂಧಪಟ್ಟಂತ ಕೆಲವು ಇದು ಅನೇಕ ಸಾಹಿತಿಗಳನ್ನ ಕರೆಸಿ ನಾವು ಕಾರ್ಯಕ್ರಮ ಏರ್ಪಾಡು ಮಾಡ್ತಿರ್ತೀವಿ. ಹೀಗೆ ಸಣ್ಣ ಪುಟ್ಟ ಕಾರ್ಯಕ್ರಮದ ಒಂದು ಕಾರ್ಯಕ್ರಮಕ್ಕೆ ಅವ್ರು ಬಂದಾಗ ಭೈರಪ್ಪನವರು ಅಲ್ಲೊಂದು ಪಂಚಾಯಿತಿ ಇದೆ, ಗ್ರಾಮ ಪಂಚಾಯಿತಿ. ಅಲ್ಲಿ ಅವರನ್ನ ಸ್ವಾಗತ ಮಾಡಿದ್ರು. ಅವರಿಗೆ ಸತ್ಕಾರ ಮಾಡಾದ್ಮೇಲೆ ಎಲ್ಲರೂ ಒಕ್ಕೋರ್ಲಿಂದ ಕೇಳ್ಕೊಂಡ್ರು,
ನೀವು ದೊಡ್ಡವರು ಸರ್, ಹ್ಮ್. ನಿಮ್ಗೆಲ್ಲ ಮಿನಿಸ್ಟರ್ ಗೊತ್ತಿರ್ತಾರೆ. ಹ್ಮ್. ನೀವು ಸಚಿವರನ್ನ ಅವ್ರನ್ನ ಕೇಳಿ ಹ. ನಿಮ್ಮ ಶಕ್ತಿಯನ್ನು ಬಳಸಿ ಹ. ನಮ್ಮೂರ್ ಕೆರೆಗೆ ನೀರು ಕೊಡಿ, ಹ್ಮ್. ನಮ್ಮ ದನಕರುಗಳಿಗೆ ಒಂದಿಷ್ಟು ನೀರಾಗ್ಲಿ, ಹ್ಮ್. ಕುಡಿಯೋಕ್ ನೀರಾಗ್ಲಿ, ಮತ್ತೆ ಹಸಿರಾಗತ್ತೆ ನಮ್ಮ ತೋಟಗಳು, ನಮ್ಮ ಜೀವನ ಈ ಬರಡಾಗಿರೋ ಜೀವನದಲ್ಲಿ ಒಂದು ಆಸೆ ಮೂಡುತ್ತೆ ಅಂತ ಹ್ಮ್. ಭೈರಪ್ಪನವ್ರನ್ನ ಅಷ್ಟು ಒತ್ತಾಯ ಮಾಡಿದಾಗ ಭೈರಪ್ಪನವ್ರು ಇಲ್ಲ ಅನ್ನೋಕ್ಕಾಗ್ಲಿಲ್ಲ. ಹ. ಆದ್ರೆ ಹೇಳಿರು, ಹ್ಮ್. ನಾನೊಬ್ಬ ಸಾಹಿತಿ, ಹ್ಮ್. ಬರವಣಿಗೆ ಅಷ್ಟೇ ಮಾಡ್ತೀನಿ ನಾನು, ಹ್ಮ್. ನನಗೆ ಈ ಬ್ಯೂರೋಕ್ರಸಿ, ಈ ರಾಜಕಾರಣ ಹ್ಮ್. ಖಂಡಿತ ಗೊತ್ತಿಲ್ಲ. ಹ್ಮ್. ನನ್ನನ್ನು ಓದ್ಕೊಂಡವ್ರು ಯಾರಾದರೂ ರಾಜಕಾರಣದಲ್ಲಿದ್ದರೆ ಅವ್ರು ಸ್ವಲ್ಪ ಗೌರವ ಕೊಡ್ಬೋದು. ನಾನು ಹೋಗಿ ನನಗೆ ಇಷ್ಟು ಕೋಟಿ ಬೇಕು ನೀರು ಕೊಡಿ ಅಂದರೆ ಹೇಗಾಗತ್ತೆ ಹ. ಅಂತ ಅಂದರು. ಹ್ಮ್. ಆದರೆ ಮನಸ್ಸಿನೊಳಗೆ ಆಳ ಕೇಳಿದ್ಬಿಡ್ತು, ನಾನೇನಾದರೂ ಸ್ವಲ್ಪ ಸಹಾಯ ಮಾಡಬೇಕಂದ್ರೆ ಇವರಿಗೆ ನೀರು ಕೊಡಬೇಕು ಅನ್ನೋಂಥ ಆಸೆ ಅವ್ರು ಹುಟ್ಕೊಳ್ತು. ಇದೇ ಯೋಚನೆಯಲ್ಲಿದ್ದರು. ಹ್ಮ್. 2019ರಲ್ಲಿ ಯಡಿಯೂರಪ್ಪನವರು ಈ ಮೈಸೂರು ನಡೆಯುವಂಥ ದಸರಾ ಕಾರ್ಯಕ್ರಮ ಏನಿದೆ ಅದು ಉದ್ಘಾಟನೆಗೆ ಭೈರಪ್ಪನವ್ರನ್ನ ಆಯ್ಕೆಯಾಗಿದ್ದರು. ಹ್ಮ್. ಅವಾಗ ಯಡಿಯೂರಪ್ಪನವರು ಅವ್ರ ಮನೆಗೆ ಬಂದರು ಮೈಸೂರಲ್ಲಿ. ಹ್ಮ್. ಬಂದು ಹೇಳಿದ್ರು, ನೀವು ಬರಬೇಕು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡ್ಬೇಕಂತ. ಹ್ಮ್. ಭೈರಪ್ಪನವರು ಒಂದು ಷರತ್ತು ಹಾಕಿದ್ರು. ಹ್ಮ್. ಅವರ ಬತ್ತಳಿಕೆಯಲ್ಲಿ ಇತ್ತು ಇದು, ಬಳಸ್ಕೋಬೇಕು ರಾಜಕೀಯವನ್ನ ಅಂತ. ಹ್ಮ್. ಅದನ್ನು ಬಳಸಿದ್ರು. ಹ್ಮ್. ನೋಡಿ, ನಂದು 5 ಗುಂಟೆ ಸಹಿತ ಜಮೀನಿಲ್ಲ ನನ್ನ ಊರಿನಲ್ಲಿ, ಹ್ಮ್. ಆದರೆ ನಮ್ಮ ಜನರಿಗೆ ನೀರು ಬೇಕು. ಹ್ಮ್. ನೀವೇನಾದರೂ ನೀರು ಕೊಟ್ಟರೆ ನನಗೆ ಸಂತೋಷ ಆಗುತ್ತೆ. ಈಗ ಉದ್ಘಾಟನೆ ಮಾಡಿ ನನಗೆ ಎಷ್ಟು ಸಂತೋಷ ಕೊಡ್ಬೇಕಂತ ನೀವು ಅಂತಿದ್ದೀರಾ, ನನ್ನ ಜನಕ್ಕೆ ನೀರು ಕೊಟ್ಟರೆ ಅದಕ್ಕಿಂತ ಹೆಚ್ಚು ಸಂತೋಷ ನನಗಾಗತ್ತೆ. ಇದನ್ನ ನೀವು ಮಾಡಿಕೊಡ್ಬೇಕು ಅಂತ ಒತ್ತಾಯ ಮಾಡಿದರು. ಆ ಒತ್ತಾಯಕ್ಕೆ ಯಡಿಯೂರಪ್ಪನವ್ರು ಮಣಿಬೇಕಾಯ್ತು. ಹೌದು, ಬಿಟ್ಕೊಡ್ತೀನಿ ನೀರಂದ್ರು, ಪ್ರಯತ್ನ ಮಾಡಿದರು. ಅವರ ಆಳ್ವಿಕೆ ಕಾಲದಲ್ಲಿ ಅದು ಸಾಕಾರ ಆಗಲಿಲ್ಲ. ಹ್ಮ್. ಆದ್ರೂ ಪ್ರಾರಂಭ ಮಾಡಿಟ್ರು, ಶಂಕುಸ್ಥಾಪನೆ ಆದಂಗಾಯ್ತು, ಹ. ಪತ್ರ ವ್ಯವಹಾರ ಆಯಿತು. ಹ್ಮ್. ಮುಂದೆ ಬೊಮ್ಮಾಯಿ ಸರ್ಕಾರ ಬಂದಾಗ ಹ್ಮ್. ಮತ್ತೆ ಬೊಮ್ಮಾಯಿಯವರು ಭೈರಪ್ಪನವ್ರು ಭೇಟಿ ಮಾಡಿದರು. ಹ್ಮ್. ಭೈರಪ್ಪನವ್ರ ಬಗ್ಗೆ ಅವ್ರಿಗೂ ಅಷ್ಟೇ ಅಪಾರವಾದಂಥ ಗೌರವ, ಪ್ರೀತಿ. ಅವ್ರ ಕಾದಂಬರಿಗಳನ್ನ ಓದಿದ್ದಾರೆ. Correct. ಭೈರಪ್ಪನವ್ರು ಹೇಳೋಗೆ ಅವ್ರಿಗೂ ಬಾಲ್ಯದಲ್ಲೇ ತಾಯಿ ಹೋಗ್ಬಿಟ್ರಂತೆ. ಹ್ಮ್. ಹಾಗಾಗಿ ಒಂದು ಸಿದಿತ್ತು, ಹ್ಮ್. ಕನೆಕ್ಟ್ ಆಯ್ತು ಅವರಿಬ್ಬರಿಗೆ. ಹ. ಸೀದಾ ಬಂದು ಕಾಲಿಗೆ ಬಿದ್ದರು. ಹ್ಮ್. ಭೈರಪ್ಪನವರೇ, ನಿಮ್ಮ ತಾಯಿಯವರು ಬಾಲ್ಯದಲ್ಲಿ ಕಳ್ಕೊಂಡ್ರಿ, ತಬ್ಬಲಿ ಆದ್ರಿ, ನಾನು ಹಾಗೇನೆ ಅಂಥೇಳಿ ಹ್ಮ್. ಅವರಿಗೆ ಆ ಸಂಕಷ್ಟಗಳನ್ನ ಹೇಳ್ಕೊಂಡ್ರು. ಇಬ್ರು ಆತ್ಮೀಯರಾದ್ರು. ಹ್ಮ್. ಅವಾಗ ಭೈರಪ್ಪ ಮತ್ತೆ ಹೇಳಿದ್ರು, ಈ ಥರ ಆಯಿತು, ನನಗೆ ಭ್ರಮ ನಿರಸನ ಆಗಿದೆ, ಹ್ಮ್. ಕೆರೆಗೆ ನೀರು ಕೊಟ್ಟಿಲ್ಲ, ಮತ್ತೆ ನಾನು ಸಂತೇಶ್ವರಕ್ಕೆ ಹೋಗ್ತಾನೆ ಇರಬೇಕು ಅನ್ನೋ ಆಸೆ. ಹ್ಮ್. ಅದೇ ಹೋದಾಗೆಲ್ಲ ಜನ ಅಂತಾರೆ, ಭೈರಪ್ಪನವ್ರು ನನಗೆ ಸಹಾಯ ಮಾಡಲಿಲ್ಲ ಅಂತ, ಹ್ಮ್. ನೀವು ಮುಂದುವರಿಸಿ ನನಗೆ ಮಾಡಿಕೊಡಿ ಅದನ್ನ ಅಂತ ಕೇಳ್ಕೊಂಡ್ರು. ಹ್ಮ್. ಭೈರಪ್ಪ ಅವ್ರು ಒಪ್ಪಿಟ್ರು, ಬೊಮ್ಮಾಯಿಯವರು ಮತ್ತೆ ಮುಂದುವರಿಸಿರೋ ಆ ಪ್ರಯತ್ನ. ಹ್ಮ್. ಅವರು ಇನ್ನೇನು ಅವರ ಕಾರ್ಯಾವಧಿ ಮುಗಿತು ಅನ್ನೋಷ್ಟೊತ್ತಿಗೆ ಹಣ ಮಂಜೂರಾತಿ ಆಯಿತು. ಹ್ಮ್. ಆಮೇಲೆ ಈ ಒಂದು ಪತ್ರ ವ್ಯವಹಾರ ಮುಂದುವರಿಸಿದ್ರು ಭೈರಪ್ಪನವರು. ಪದೇ ಪದೇ ಕೊನೆಗೆ ಟೈಪ್ ಆಗ್ತಿದ್ದಂಥ ಪತ್ರಗಳು, ಪ್ರಿಂಟ್ ಆಗ್ತಿದ್ದಂಥ ಪತ್ರಗಳು ಇವರಿಂದ ಹೋಗ್ತಾ ಇದ್ದಿದ್ದು, ಇವರ ಲೆಟ್ರಲ್ಲಿ. ಹ್ಮ್. ಇವರು ನೇರವಾಗಿ ಕೈ ಬರಹದಲ್ಲಿ ಪತ್ರನ ಬರೆದ್ರು. ಹ್ಮ್. ಇದು ತಲುಪಲೇಬೇಕು, ಹ್ಮ್. ಇದಕ್ಕೆ ಉತ್ತರ ಕೊಡಿ ನೀವು, ನನ್ನ ಕೆಲಸ ಆಗಲಿಲ್ಲ ಅಂತ. ಹ್ಮ್. ಆದರೆ ಕೊನೆಗೆ 25 ಕೋಟಿ ರೂಪಾಯಿಗಳನ್ನ ಹ್ಮ್. ಮಂಜೂರು ಮಾಡ್ತು ಆ ಸರ್ಕಾರ. ಹ್ಮ್. ಭೈರಪ್ಪ ಗೆದ್ರು, ಹ್ಮ್. ನಮ್ಮ ರೈತರು ಗೆದ್ರು. Correct. ಈ ಸಂದರ್ಭ ತುಂಬಾ ಸ್ಮರಣೀಯವಾದಂಥ ಸಂದರ್ಭ. ಹ್ಮ್. ಇವತ್ತು ಸಹಿತ ಗ್ರಾಮಸ್ಥರು ಭೈರಪ್ಪನವರಿಗೆ, ಹ್ಮ್. ಆ ರಾಜಕೀಯ ಗಣ್ಯರಿಗೆ ಹ್ಮ್. ಶಿರಸ ನಮಸ್ಕಾರ ಮಾಡ್ತಾರೆ. ಹ್ಮ್. ಆ ರೈತರ ಒಂದು ನಮಸ್ಕಾರಗಳು ಶ್ರೇಯಸ್ಸನ್ನು ಕೊಡುತ್ತೆ, ಸರ್ಕಾರಕ್ಕಾಗಿರ್ಬೋದು, ಅಧಿಕಾರಿಗಳಿಗಾಗಿರ್ಬೋದು, ಇದಕ್ಕೆ ಶ್ರಮಿಸಿದಂಥ ಬಹಳ ವ್ಯಕ್ತಿಗಳಿಗೆ. ಹ್ಮ್. ಹ್ಮ್. ಈ ಪುರಸ್ಕಾರಕ್ಕಾಗಿ ಕೃತಜ್ಞತಾಪೂರ್ವಕವಾಗಿ ಈ ಒಂದು ಕೆಲಸ ನಡೀತಾ ಇದೆ. ಅದಾದ್ಮೇಲೆ ಮುಂದಿನ ಸರ್ಕಾರ ಬಂತು, ಕಾಂಗ್ರೆಸ್ ಸರ್ಕಾರ. ಹ್ಮ್. ಆಗೇನು ಬಿಡುಗಡೆ ಆಗಿತ್ತು ಹಣ ಬಿಡುಗಡೆ ಮಾಡಿದ್ರು ನಮಗೆ. ಹ್ಮ್. ಶುರು ಆಯ್ತು, ಚಾಲನೆ ಸಿಕ್ತು. ಹ್ಮ್. ಒಳ್ಳೆ ರೀತಿಯಲ್ಲಿ ಇದನ್ನು ಭೈರಪ್ಪನವ್ರ ಕೆಲಸ ಇದು. ಹ್ಮ್. ಇದರಲ್ಲಿ ಮೋಸ ಆಗಬಾರ್ದು, Correct. ಗುಣಮಟ್ಟದ ಕೆಲಸ ಆಗಬೇಕು. ಭೈರಪ್ಪನವ್ರು ಹಿಂದೆ ಬಿದ್ರು, ಹ್ಮ್. ನೀವು ಯಾರು ಕೆಲಸ ಮಾಡ್ತೀರೋ ಒಳ್ಳೆ ಕೆಲಸ ಮಾಡಿಸಿ, 10 ವರ್ಷ ಬರೀಬೇಕು, ಬಾಳ್ಬೇಕು ಅಂತ, 100 ವರ್ಷ ಬಾಳ್ಬೇಕು ಅನ್ನೋದು ಅವ್ರ ಆಸೆ. ಹ್ಮ್. ಹಾಗಾಗಿ ಒಳ್ಳೆ ಕೆಲಸ ಆಯ್ತು. ಆ ಸಂಭ್ರಮ ನೋಡಬೇಕು. ಹ್ಮ್. ಅದೆಲ್ಲ ಪುಣೆಯಿಂದ ಪೈಪ್ಗಳು ಬಂದವು. ಹ್ಮ್. ರೈತರೆಲ್ಲ ಅಲ್ಲೇ ನಿಂತಿರೋರು ಅದನ್ನು ತೋಡ್ತಾ ಇದ್ರು. ಹ್ಮ್. ಆಳದಲ್ಲಿ ಸುಮಾರು 3 ಮೀಟರ್ ಆಳದಲ್ಲಿ ಗುಂಡಿ ಹೋಯ್ತು. ಓಹೋ. ಅದರೊಳಗೆ ಪೈಪ್ ಹಾಕಿರು, ಹ್ಮ್. ಸುಮಾರು ದೊಡ್ಡ ದೊಡ್ಡ ಪೈಪ್ಗಳು, ಸುಮಾರು ಹಾ. 3 ಅಡಿ ವ್ಯಾಸದ್ದು. ಹಾ. ಆ ಪೈಪ್ಗಳು 300 HP ಮೋಟ್ರುಗಳು 3 ಹಾಕಿದ್ದಾರೆ. Okay. 2 ಒಂದ್ಸಾರಿ ಓಡುತ್ತೆ. ಹ್ಮ್. ಅದು ತಳ್ಳತ್ತೆ, ಸುಮಾರು 9 ಕಿಲೋಮೀಟರ್ ದೂರ ಅದನ್ನು ತಳ್ಳತ್ತೆ ನೀರನ್ನ. ಹ್ಮ್. ಆ ನೀರು ಹೇಮಾವತಿ ಜಲಾಶಯದ ನೀರು ತುಮಕೂರಿಗೆ ಹೋಗ್ತಾ ಇರೋಂಥ ದಾರಿನಲ್ಲಿ ಇರುವಂಥದ್ದು. Okay. ಅದಕ್ಕೆ ಇಷ್ಟು ಪ್ರಮಾಣದ ನೀರು ಅಂತ ನಿಗದಿಯಾಗಿದೆ ನಮ್ಮೂರ ಕೆರೆಗೆ. ಹ್ಮ್. ಹ್ಮ್. ಆ ನೀರನ್ನು ಲಿಫ್ಟ್ ಮಾಡುತ್ತೆ. ಅಲ್ಲೊಂದು ಜಾಕ್ವೆಲ್ ಇದೆ. ಹ್ಮ್. ಹ್ಮ್. ಆ ಜಾಕ್ವೆಲ್ಲಿಂದ ಈ ಪಂಪ್ಗಳು ನೀರೆತ್ತಿ ಲಿಫ್ಟ್ ಮೇಲ್ಗಡೆ ಇದಕ್ಕೆ ಪೈಪಿಗೆ ಬರುತ್ತೆ. Okay. ಅಲ್ಲಿಂದ ಆ ಪ್ರೆಷರ್ ಅಲ್ಲೇನೆ ಹ್ಮ್. ರಾಂಪುರ ಅಂತ ಒಂದು ಗ್ರಾಮ ಇದೆ. ಹ್ಮ್. ಅಲ್ಲಿ ಗೇಟ್ನಲ್ಲಿ ಒಂದು
ಸಿಸ್ಟಮ್ ಕಟ್ಟಿದ್ದಾರೆ, ಒಂದು ಚೇಂಬರ್ ಕಟ್ಟಿದ್ದಾರೆ, ಹ್ಮ್. ಅಲ್ಲಿಗೆ ನೀರು ಬೀಳತ್ತೆ. ಓಕೆ. ಅಲ್ಲಿಂದ ಗ್ರಾವಿಟೇಷನ್ ಫೋರ್ಸ್ ಅಲ್ಲಿ ಸಂತೇಶ್ವರಕ್ಕೆ ಬರುತ್ತೆ. ಹ್ಮ್. ಅದು ಈಗ ಬಂದು ಸುಮಾರು ಒಂದು 3 ತಿಂಗಳ ಹಿಂದೆ 3 ತಿಂಗಳಿಂದ. ಆ ನೀರು ಬಂತು. ಓಕೆ. ನೋಡ್ಬೇಕು ಆ ಸಂಭ್ರಮನ ರೈತರದ್ದು. ಹಾ. ಕೂಗಾಡ್ಬಿಟ್ರು, ಹಾ, ಹಾ. ಖುಷಿ ಪಟ್ಬಿಟ್ರು. Correct. ಅವತ್ತು ಬಹುಶಃ ನಿದ್ದೆ ಮಾಡಿಲ್ಲ ಎಷ್ಟೋ ಜನ. ಹ್ಮ್. ನನ್ನನ್ನು ಕೆಲವರು ಯುವಕರು ಕೇಳ್ತಿದ್ರು, ಯಾವಾಗ ಬರುತ್ತೆ ಸರ್ ನೀರು? ಹ್ಮ್. ಸರ್ ಖಂಡಿತ ಬರುತ್ತೆ ಸರ್. ಹ್ಮ್. ನಾನು ಅಡಿಕೆ ಹಾಕ್ಬಿಟ್ಟಿದ್ದೀನಿ ಒಂದು 500 ಗಿಡ. ಹ್ಮ್. ಅದು ನಿಜವಾಗ್ಲೂ ಫಲ ಕೊಡುತ್ತಲ್ವಾ ಸರ್? ಹ್ಮ್. ಸರ್ ಒಂದು 6 ತಿಂಗಳು ತೆಂಗಾದ್ರೂ ತಡೆದು ಬಿಡುತ್ತೆ, ಹ್ಮ್. ಈ ಅಡಿಕೆ ತಡೆಯಲ್ಲ. Correct. ಈಗ ಭೈರಪ್ಪನವ್ರು ಮಾಡಿಸಿರೋ ಕಾರ್ಯಕ್ರಮದಲ್ಲಿ ಏನಾದ್ರು ಯಶಸ್ವಿ ಆಗ್ಬಿಟ್ರೆ ಹಾ. ನಾನು ಜೀವ ಪೂರ ಅವರಿಗೆ ಕೃತಜ್ಞನಾಗಿದ್ದು ಬಿಡ್ತೀನಿ ಸರ್ ಅಂತ ಹುಡುಗರು ಕೇಳೋರು. Correct. ಇದು ನನ್ನನ್ನು ಕಲಕ್ತಾ ಇತ್ತು. ಹ್ಮ್. ಹೌದು, ಇವರೇ ಅಲ್ವಾ ಮುಂದಿನ ಪೀಳಿಗೆ, ಅವರಿಗೆ ಬೇಕಾದಂತ ಇದು ಬೇಕಲ್ಲ, ಸಹಕಾರ, Correct. ಆಶ್ವಾಸನೆ ಬೇಕಲ್ಲ, ಅವ್ರಿಗೊಂದು ಅಭಿಮಾನದಿಂದ ಅವರು ಭೈರಪ್ಪನವ್ರನ್ನ ಸ್ಮರಿಸ್ಕೋತಾರಲ್ಲ ಅನ್ನೋದು ನನಗೆ ಆಗ್ತಾ ಇತ್ತು ಮನಸ್ಸಿಗೆ. ಹಾ, ಹಾ. ಬಂತು ಅಂತೂ. ಹಾ. ಆಮೇಲೆ ಅದು ಬುಗ್ಗೆಯಾಗಿ ಬಂತು. ಹ್ಮ್. ಒಂದು ಈ ಈಶ್ವರ ಲಿಂಗ ಬರುತ್ತಲ್ಲ ಹಿಮಾದಲ್ಲಿ, ಹಾ. ಹಿಮಾಲಯ ಪರ್ವತದಲ್ಲಿ ಏನ್ ಹೇಳ್ತೆ, ಏನೋ ಒಂದು ಆತ್ಮಲಿಂಗನೇ ಏನೋ ಒಂದು ಬರ್ತದ್ದು, ಹಾ. ಆ ತರ ಬಂತು ನೀರು. ಹಾ, ಹಾ. ಎಲ್ಲ ಕೊಚ್ಚೆ ನೀರು ಎಲ್ಲ ಬಂದು ಹಾ. ಹೀಗಾಯ್ತು ಶೇಪು. ಹ್ಮ್. ಎಲ್ಲ ಕುಣಿದಾಡಿದ್ವಿ. ಹ್ಮ್. ಮಾರನೇ ದಿವಸ ಬಂದು ನೋಡ್ತೀವಿ, ಕೆರೆಗೆ ಜುಳು ಜುಳು ಅಂತ ಹರಿತಾ ಇದೆ. ಹ್ಮ್. ಹ್ಮ್. ಅದನ್ನ ನೋಡಕ್ಕೆ 2 ಕಣ್ಣು ಸಾಲದು. Correct. KRS ನಲ್ಲಿ ನೋಡ್ತೀವಲ್ಲ, ಮಕ್ಕಳು ಹೌದು. ಅದು ನೋಡಿ ಎಷ್ಟು ಸಂತೋಷ ಹೌದು, ಪಡ್ತಾರೆ. ಹೌದು, ಹೌದು. ಹಾಗೆ ದೊಡ್ಡ ಮುಗ್ಧರು, ಹಳ್ಳಿಯವ್ರ ಜನ ಎಲ್ಲ ಬಂದು ನೋಡ್ತಾ ಇರೋರು. ಹಾ. ಆ ಸಂತೋಷ ನನಗೆ ನನ್ನ ಪುಳಕ ಇದೆ. ಹೌದೌದು. ನಮ್ಮೂರ್ ಕೆರೆ 25-30 ವರ್ಷ ಆದ್ರೂ ತುಂಬ್ತಿರ್ಲಿಲ್ಲ. ಹ್ಮ್. ಕುರಿಗಳು ದನಗಳಿಗೆ ಸಹಿತ ನೀರು ಇರ್ತಿರ್ಲಿಲ್ಲ. ಹ್ಮ್. ಅಂತ ಬರ ಪ್ರದೇಶ ಬಂದ್ಬಿಡ್ತಿತ್ತು, ಹ್ಮ್. ಆಗ್ತಿತ್ತು. ಹ್ಮ್. ಸುಮಾರು ಒಂದು 35-40 ವರ್ಷದ ಹಿಂದೆ ಒಂದ್ಸಾರಿ ತುಂಬಿತ್ತು. ಓಕೆ. ಆಮೇಲೆ ಅರ್ಧ ಕೆರೆನೂ ಆಗಿರ್ಲಿಲ್ಲ. ಹ್ಮ್. ಈಗ ತಳ ಕಂಡು ಹೋಯ್ತು. ಹ್ಮ್. ಅದ್ರ ಮಣ್ಣಿನ ತೋಟಕ್ಕೆ ಹೊಡಿತಾ ಹೊಡಿತಾ ತುಂಬಾ ಆಳವಾಗಿ ಹೋಯ್ತು ಕೆರೆ. ಹಾ, ಹಾ. ಹಾಗಾಗಿ ಅಲ್ಲಿ ಒಂದು ಬರಡು ಭೂಮಿ ಅನ್ನೋ ತರ ಆಯ್ತು. ಹ್ಮ್. ಜಮೀನಿಗೆ ಬೆಲೆ ಇರಲಿಲ್ಲ, ಹ್ಮ್. ರೈತನಿಗೆ ಬೆಲೆ ಇರಲಿಲ್ಲ. ಹ್ಮ್. ಈ ಪರಿಸ್ಥಿತಿನಲ್ಲಿ ಯಾವಾಗ ಭೈರಪ್ಪನವ್ರು ನೀರು ಕೊಟ್ಟರು, ಹ್ಮ್. ಈ ಒಂದು ಹೋರಾಟ ಮಾಡಿ, ಹಾ. ಇದು ಎಷ್ಟೋ ಸಲ ರಾಜಕಾರಣಿಗಳಿಗೆ ಕಷ್ಟ. ಹ್ಮ್. ಈ ಸಾಹಿತಿಯಾಗಿ ಹೇಗೆ ಮಾಡೋಕ್ ಸಾಧ್ಯ ಹೇಗೆ ಅಂದ್ರೆ, ಹ್ಮ್. ಈ ಭೈರಪ್ಪಾಭಿಮಾನಿಗಳು ಎಲ್ಲ ಕಡೆ ಇದ್ದಾರೆ, ಹೌದು, ಯಾವ ಸಂಧಿನೂ ಬಿಟ್ಟಿಲ್ಲ. ಹೌದು. ಅವನ ಇಂಜಿನಿಯರು ಇದ್ದಾರೆ, ಹ್ಮ್. ವಿದ್ಯಾವಂತರು ಇದ್ದಾರೆ, ಹ್ಮ್. ಅನಕ್ಷರಸ್ಥರು ಇದ್ದಾರೆ, ಹ್ಮ್. ದೊಡ್ಡ ದೊಡ್ಡ ಡಾಕ್ಟರ್ಸ್ ಇದ್ದಾರೆ, ಎಷ್ಟೋ PhDಗಳು ಅವರ ಗ್ರಂಥಗಳ ಮೇಲಾಗಿದೆ. ಹೌದು. ಹಾಗಾಗಿ ಎಲ್ಲ ಬಲೆಗಳನ್ನ ಟಚ್ ಮಾಡಿದ್ದಾರೆ. ಹ್ಮ್. ಒಬ್ಬ ಸೈಕಲ್ ಟೈರ್ ಹಾಕ್ಸಕ್ ಹೋಗಿದ್ವಿ ಒಂದು ಅವರ ಕಾರಿಗೆ ಒಂದ್ಸಾರಿ, ಹಾ. ಟೈರ್ ತಗೊಳ್ಳಿಕ್ಕೆ. ಹ್ಮ್. ಅವನಿಗೆ ಗೊತ್ತಾಯ್ತು ಭೈರಪ್ಪನವ್ರಂತ. ಹ್ಮ್. ಏಕ್ದಮ್ ಒಂದು ಕಾಲಿ ನಮಸ್ಕಾರ ಮಾಡಿರು. ಹ್ಮ್. ಅದೇ ಪಂಚಿ ಎದಕ್ ಹಾಕ್ಸಕ್ ಹೋದ್ವಿ, ಅದನ್ನ ಬೇರೆ ಒಂದು ಡಿಸ್ಕಿಗೆ ಹಾಕ್ಸಕ್ ಹೋದ್ವಿ. ಹ್ಮ್. ಅಲ್ಲಿ ಸಹಿತ ಅವನು ನಮಸ್ಕಾರ ಮಾಡ್ತಾನೆ. ಹ್ಮ್. ಹಾಗಾದ್ರೆ ಭೈರಪ್ಪ ಅಭಿಮಾನಿಗಳು ಎಲ್ಲ ಕಡೆ ತುಂಬಿಟ್ಟಿದ್ದಾರೆ. ಇದು ಈ ಒಂದು ಶಕ್ತಿ ಹ್ಮ್. ನಮ್ಮ ಊರಿಗೂ ಸಹಿತ ವರ ಆಯ್ತು. ಖಂಡಿತ. ಒಂದು ಸಾಹಿತಿಯಾಗಿ ಭೈರಪ್ಪನವರು ಅವರ ಒಂದು ಕಡೆ ಅವರ ಸಾಹಿತ್ಯ ಕೃಷಿ ಇರ್ಬೋದು, ಅದ್ರ ಜೊತೆಗೆ ಯಾವತ್ತೂ ಕೂಡ ಸಂತೇಶ್ ಶಿವರನ್ನವರು ಎಲ್ಲೂ ಮರೆತಿಲ್ಲ. ಅವರ ಸಾಹಿತ್ಯ ಕೃತಿ, ಅವರ ಆತ್ಮಕಥೆ ಭಿತ್ತಿಯಲ್ಲೂ ಕೂಡ ಸಂತೇಶ್ ಶಿವರದ ಬಗ್ಗೆ ಸಾಕಷ್ಟು ಪ್ರಸ್ತಾಪಗಳನ್ನು ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಅವರೆಲ್ಲ ಒಂದಿತ್ತು, ಊರಿಗೆ ಒಂದು ನೀರನ್ನ ಹರಿಸಬೇಕು, ಹೇಮಾವತಿ ನದಿ ನೀರನ್ನ ಕೊಡಬೇಕು ಅಂತ. ಅದೀಗ ನನಸಾಗಿದೆ. ಅದಕ್ಕೆ ಪ್ರತಿಯಾಗಿ ಊರವರು ಕೂಡ ಸೇರ್ಕೊಂಡು ಅವರಿಗೊಂದು ಒಳ್ಳೆ ರೀತಿಯಲ್ಲಿ ಒಂದು ಅಭಿನಂದನೆಯನ್ನ ಮಾಡಬೇಕು, ಅದಕ್ಕೋಸ್ಕರ ಒಂದು ಕಾರ್ಯಕ್ರಮ ಕೂಡ ಮಾಡ್ಬೇಕಂತ ಆಶಿಸ್ತಾ ಇದ್ದಾರೆ. ಸೊ ಈ ಕಾರ್ಯಕ್ರಮದ ವಿವರಗಳನ್ನ ಒಂದಷ್ಟು ವೀಕ್ಷಕರಿಗೆ ಹೇಳ್ತೀರಾ ಅಂತ? ಅಯ್ಯೋ, ಖಂಡಿತವಾಗಿ ಹೇಳ್ತೀನಿ. ಬಹಳ ಖುಷಿ ಪಡುವಂತ ವಿಷಯ ಒಂದು. ಹ್ಮ್. ಪಕ್ಷಾತೀತವಾಗಿ ಸಂಭ್ರಮಿಸ್ತಾ ಇದ್ದಾರೆ ಜನ ಭೈರಪ್ಪನವ್ರನ್ನ ಅಭಿನಂದಿಸೋದಕ್ಕೆ. ಹ್ಮ್. ಒಂದೊಂದು ಪಕ್ಷದವರು ಸಹಿತ ಹ್ಮ್. ಒಂದೊಂದು ಕೊಡುಗೆನ ಕೊಡ್ತಾ ಇದ್ದಾರೆ. ಓಕೆ. ಎಷ್ಟು ಜನ ಬರ್ಲಿ ಆವತ್ತು ಫಂಕ್ಷನಿಗೆ, ಹ್ಮ್. ಒಳ್ಳೆ ಊಟ ಇರುತ್ತೆ, ಹಾ. ಸಮೃದ್ಧಿಯಾದ ಊಟ, ಹ್ಮ್. ನೀರಿನ ವ್ಯವಸ್ಥೆ ಇದೆ, ಹ್ಮ್. ಮಜ್ಜಿಗೆ ಕೊಡ್ತಾರೆ. ಹ್ಮ್. ಒಂದು ಪಂಗಡ ಅದೇ ಕೆಲಸ ಮಾಡೋದಕ್ಕೆ ಸಿದ್ಧವಾಗಿ ನಿಂತ್ಬಿಟ್ಟಿದೆ. ಓಕೆ. ಇನ್ನೊಬ್ರು ಸ್ಟೇಜ್ ಮಾಡಿಸ್ತಾರೆ. ಹ್ಮ್. ಇನ್ನೊಬ್ರು ಒಂದು ಆಲೋಚನೆ ಏನಿತ್ತಂದ್ರೆ, ಈ ಭೈರಪ್ಪನವರಿಗೆ ಸನ್ಮಾನ ಮಾಡ್ಬೇಕಂದ್ರೆ ಅವರನ್ನು ಗೌರವಿಸೋದು. ಹ್ಮ್. ಅವರಿಗೆ ಗೌರವ ಸಿಕ್ಕಿರೋದು ಅವರ ಕಾದಂಬರಿಗಳ ಮೂಲಕ. ಹ್ಮ್. ಅದೊಂದು ಆಲೋಚನೆ ಬಂತು ನನಗೆ. ಓಕೆ. ಆವಾಗ ಜನಕ್ಕೆ ಹೇಳಿದೆ, ನಾವೊಂದು ಕೆಲಸ ಮಾಡೋಣ, ಅವರ 27-28 ಕೃತಿಗಳಿದ್ದಾವೆ, ಅದನ್ನೆಲ್ಲ ಒಂದೊಂದು ಟ್ಯಾಬ್ಲೋ ಮಾಡಿಸೋಣ. Okay. ಭೈರಪ್ಪನವ್ರು ಕೂತಿರೋ ಹಾಗೆ ಅವ್ರ ಎದುರುಗಡೆ ಅವೆಲ್ಲ ಟ್ಯಾಬ್ಲೋಗಳು ಹೋಗ್ಬೇಕು. ಅದನ್ನು ಒಬ್ಬೊಬ್ರು, ಒಂದು ಹಳ್ಳಿಯವರೊಬ್ರು ಮಾಡಿಸಿ, ನೀವು ಗಂಗೇನಹಳ್ಳಿ ಅಂತಿದೆ, ಅಗ್ರಹಾರ ಬೆಳೆಗಳು ಇಂತಿದೆ, ಯಾಚಿನಘಟ್ಟ ಅಂತಿದೆ, ದುಗ್ಗೋನಹಳ್ಳಿ ಅಂತಿದೆ, ಚಿಕ್ಕೋನಹಳ್ಳಿ ಅಂತಿದೆ, ನವಿಲೆ ಅಂತಿದೆ, ರಾಂಪುರ ಅಂತಿದೆ, ಹೀಗೆ ಬೇಕಾದಷ್ಟು ಹಳ್ಳಿಗಳು ಸುತ್ತಮುತ್ತ ಇದೆ. ಎಲ್ಲರ ಬಾವಿಗಳು ಈಗ ಭರ್ತಿಯಾಗಿದೆ. ಹ್ಮ್. ನೀವೆಲ್ಲ ಕೃತಜ್ಞ ರೂಪವಾಗಿ ಒಂದೊಂದು ರಥನ ಕೊಡಿ. ರಥ ಅಂದ್ರೇನು? ಅವರು ಟ್ರ್ಯಾಕ್ಟರ್ ಕೊಡೋದು. ಹ್ಮ್. ಆ ಟ್ರ್ಯಾಕ್ಟರ್ಗೆ ಇವ್ರದ್ದೊಂದು ಕಾದಂಬರಿಯ ಹ್ಮ್. ಒಂದು ಟ್ಯಾಬ್ಲೋ ರೆಡಿ ಮಾಡೋದು. ಅವರು ಅದು ಟ್ಯಾಬ್ಲೋಗಳೇ ಸಾಧಾರಣ 27 ಟ್ಯಾಬ್ಲೋಗಳಾದ್ರೆ ಒಂದು ಅರ್ಧ ಕಿಲೋಮೀಟರ್ ಅದೇ ಆಗ್ಬಿಡುತ್ತೆ. ಹ್ಮ್.
ಭೈರಪ್ಪನವ್ರು ಕೂತಿರ್ತಾರೆ. ಚಿಕ್ಕೋನಡಿ ಗೇಟ್ ಅಂತ ಇದೆ, ನಮ್ಮೂರಿಂದ 2 ಕಿಲೋಮೀಟರ್ ದೂರ. ಅಲ್ಲಿ ಒಂದು ಶಾಮಿಯಾನ ಹಾಕಿ ನೆರಳು ಮಾಡಿ ಅವರಿಗೆ ತಂಪು ಮಾಡಿ ತಿಂಡಿ ಎಲ್ಲ ಕೊಟ್ಟು ಎಲ್ಲ ಆಹ್ವಾನಿತರು ಬಂದಿರೋನೆಲ್ಲ ಕೂರಿಸಿ ಹಿರಿಯರನ್ನೆಲ್ಲ ಕೂರಿಸೋದು. ಈ ರಥಗಳು ಒಂದೊಂದೇ ಹೋಗ್ಬೇಕು, ಆ ರಥದ ಸಾರಥಿ ಇಳಿಬೇಕು ಅಥವಾ ಆ ರಥ ಮಾಡಿಸಿದವ್ರು ಇಳಿಬೇಕು. ಭೈರಪ್ಪನವರಿಗೆ ಮಾಲಾರ್ಪಣೆ ಮಾಡ್ತಾರೆ. ಭೈರಪ್ಪನವ್ರು ಇಂಟರ್ನ ಇವ್ರಿಗೆ ಒಂದು ಖುಷಿ ಸಂತೋಷದಿಂದ ಆ ಯಾವ ಒಂದು ಟ್ಯಾಬ್ಲೋ ಬರುತ್ತೆ ಆ ಕಾದಂಬರಿನ ಅವರಿಗೆ ಅವರ ಸ್ವಹಸ್ತಾಕ್ಷರ ಬರೆಸಿ ಅವ್ರಿಗೆ ಕೊಡ್ತಾರೆ. ಇದಕ್ಕಿಂತ ಹೆಚ್ಚಿನ ಗೌರವ ಭೈರಪ್ಪ ಸಾಕದು. ಆಮೇಲೆ ಅವರಿಗೆ ಸನ್ಮಾನ ಆಗುತ್ತೆ ಆ ಕುಟುಂಬಕ್ಕೆ ಅಥವಾ ಅವರಿಗೆ. ಸೊ ರಥ ಮುಂದೆ ಹೋಗುತ್ತೆ, ಇನ್ನೊಂದು ರಥ ಬರುತ್ತೆ. ಹೀಗೆ ರಥಗಳು ಒಂದಾದ್ಮೇಲೆ ಒಂದು ರಥಗಳು ಟ್ಯಾಬ್ಲೋಗಳು ಹೋಗ್ತವೆ. ಆ ಒಂದು ಟ್ಯಾಬ್ಲೋನಲ್ಲಿ ಪರಿಕಲ್ಪನೆ ಹೇಗಿದೆ ಅಂದ್ರೆ, ನಮ್ಮ ಭೈರಪ್ಪ ನಮ್ಮ ಹೆಮ್ಮೆ ಎನ್ನುವಂತ ಅದಕ್ಕೊಂದು ಲೋಗೋ ಇರುತ್ತೆ. ಅದನ್ನ ಮೇಲೆ ಹಾಕಿರ್ತಾರೆ. ಕಾದಂಬರಿ 2 ಪುಟಗಳು 2 ಬದಿಗೆ, ಟ್ರ್ಯಾಕ್ಟರ್ನ 2 ಬದಿಗೆ ಬರ್ತದೆ. ಆಮೇಲೆ ಅಲ್ಲಿ ಸ್ಪಾನ್ಸರ್ ಯಾರಿರ್ತಾರೆ, ಆ ಕಾದಂಬರಿ ಯಾವ ವರ್ಷ ಬರೆದ್ರು, ಆ ಕಾದಂಬರಿ ಎಷ್ಟು ಮುದ್ರಣಗಳನ್ನ ಕಂಡಿದೆ, ಯಾವ್ಯಾವ ಭಾಷೆಗೆ ಅದು ಭಾಷಾಂತರ ಆಗಿದೆ, ಅದಕ್ಕೇನಾದ್ರು ಪುರಸ್ಕಾರಗಳು ಸಿಕ್ಕಿದೆಯಾ, ಹೀಗೆ ಎಲ್ಲ ಮತ್ತೆ ವಿಶೇಷವಾಗಿ ಆ ಕಾದಂಬರಿ ಬರುವಂತ ಒಂದು ಜಿಸ್ಟು. ಉದಾಹರಣೆಗೆ ವಂಶವೃಕ್ಷ, ಚಿರಚೇತನಳು ಚಿರ ನೂತನಳು ಆದ ಪ್ರಕೃತಿಗೆ ವೈದವ್ಯದ ಸೋಂಕೆ ಅಂತ ಬರೀತಾರೆ. ಇಂಥ ನುಡಿಗಟ್ಟುಗಳಿದೆಯಲ್ಲ, ಅದು ಭೈರಪ್ಪನವರಿಗೆ ತುಂಬಾ ಸಿದ್ಧಹಸ್ತವಾಗಿ ಬಂದ್ಬಿಟ್ಟಿದೆ. ಅಂಥದನ್ನೆಲ್ಲ ಹಾಕ್ತಿವಿ, ಈ ಸ್ಪಾನ್ಸರ್ ಹೆಸರು ಹಾಕ್ತಿವಿ. ಹಿಂಬದಿಯಲ್ಲಿ ಅವರಿಗೆ ಅನೇಕ ಪ್ರಶಸ್ತಿಗಳು ಬಂದಿದೆ. ಪದ್ಮಶ್ರೀ ಬಂದಿದೆ, ಪದ್ಮಭೂಷಣ ಬಂದಿದೆ, ನಾಡೋಜ ಬಂದಿದೆ, ಸರಸ್ವತಿ ಸಮ್ಮಾನ್ ಬಂದಿದೆ, ಇಲ್ಲೇ ಹತ್ತಿರದಲ್ಲಿ ಕೊಟ್ಟಂತ ಚುಂಚುಶ್ರೀ ಪ್ರಶಸ್ತಿ ಬಂದಿದೆ. ಇಂಥ ಎಲ್ಲ ಪ್ರಶಸ್ತಿಗಳು ಬೇಕಾದಷ್ಟಿದೆ. ಅದನ್ನು ಸ್ವೀಕಾರ ಮಾಡ್ತಿರುವಂತ ಭೈರಪ್ಪನವ್ರು ಸ್ವೀಕಾರ ಮಾಡ್ತಿರುವಂತ ಮಂದ್ರ ಬಂತಂದ್ರೆ ನಿಮಗೆ ಗೊತ್ತು, ಅದು ಸಂಗೀತಮಯ. ಭೈರಪ್ಪ ಸಂಗೀತನ ಇವತ್ತಿಗೂ ಸಹಿತ ತುಂಬಾ ಆಸ್ವಾದಿಸ್ತಾರೆ. ಅದರಲ್ಲೂ ಹಿಂದೂಸ್ತಾನಿ ಸಂಗೀತ ಏನಿದೆ ತುಂಬಾ ಪ್ರಿಯ ಅವರಿಗೆ. ಈಗಲೂ ಮಲಗಬೇಕಾದ್ರೆ ಅದನ್ನ ಸಂಗೀತ ಕೇಳ್ಬಿಟ್ರೆ ಅವ್ರಿಗೆ ಆಹ್ಲಾದಮಯ. ಮೊನ್ನೆ ಅವರನ್ನ ಹೀಗೆ ವಾಕ್ ಹೋಗ್ತಾ ಇದ್ವು ಪಕ್ಕದಲ್ಲಿ, ಯಾವ ರಾಗ ನಿಮ್ಗಿಷ್ಟ ಅಂತ ಹೇಳಿದೆ. ಅವರು ತಬಲಾನು ಶುರು ಮಾಡ್ಕೊಂಡ್ರು ಕೈನಲ್ಲಿ, ಹಾಡೇ ಬಿಟ್ರು. ಒಂದು ಸಂಗೀತದ ಒಂದು ಆಲಾಪ ಬಂದೇ ಬಿಡ್ತು ಅವ್ರ ಬಾಯಿಂದ. ತುಂಬಾ ಸಂತೋಷ ಆಗ್ಬಿಡ್ತು ನನಗೆ. ಅಷ್ಟೊಂದು ಒಲವು ಈಗೂ ಇದೆ ಅವರಿಗೆ. ಹಾಗಾಗಿ ಆ ಮಂದ್ರ ಬಂದಾಗ ಆ ಒಂದು ಸಂಗೀತದ ಚಿತ್ರಗಳ ವೀಣೆಗಳು ಅಥವಾ ತಬಲನೋ ಇದನ್ನೆಲ್ಲ ಹಾಕೋದು. ಅದು ಸರಸ್ವತಿ ಸಮ್ಮಾನ್ ಬಂತು, ಆ ಚಿತ್ರಣ ಹಾಕುವಂಥದ್ದು. ಹೀಗೆ ವಂಶವೃಕ್ಷ ಬಂತು ಅಂತ ಇಟ್ಕೊಳ್ಳಿ. ಆ ವಂಶವೃಕ್ಷ ಒಳ್ಳೆ ಚಿತ್ರಣ, ಚಲನಚಿತ್ರ ಆಗಿದೆ, ಒಂದು ಪಾತ್ರದಲ್ಲಿ ಹಾಕೋದು. ಹೀಗೆ ಆ ಒಂದು ಸಂಪೂರ್ಣ ಆ ಕಾದಂಬರಿ ಏನೇನು ಗಳಿಸಿದೆ ಅದನ್ನೆಲ್ಲ ಅಲ್ಲಿ ಹಾಕ್ಸಿ ಭೈರಪ್ಪನ ಮುಂದೆ ಹೋದಾಗ ಮೆರವಣಿಗೆ ಭೈರಪ್ಪ ಹೇಗೆ ಸ್ವೀಕಾರ ಮಾಡ್ತಾರೆ ನೋಡೋ ಸಂತೋಷ ಕುತೂಹಲ ನಮ್ಗಿದೆ. ಇದು ಒಂದು. ಆಮೇಲೆ ಕಲಾ ತಂಡಗಳನ್ನು ಕೊಡಿಸಿದ್ದಾರೆ. ಈಗ ನಮ್ಮಲ್ಲಿ CN ಬಾಲಕೃಷ್ಣ ಅನ್ನೋರು MLA ಅವರಿದ್ದಾರೆ, ಶಾಸಕರಿದ್ದಾರೆ. ಅವರು ಅನೇಕ ಈ ಸೇವೆಗೆ ಅಷ್ಟು ಸಹಾಯ ಮಾಡ್ತಿದ್ದಾರೆ. ಮತ್ತೆ ಇನ್ನೊಬ್ರು ಧುರೀಂದ್ರಿದ್ದಾರೆ, ಗೋಪಾಲ್ ಸ್ವಾಮಿ ಅವರಂತ, ಅದೇ ಜಂಬೂರ್ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ಅವರು ಮಾಜಿ MLC ಆಗಿದ್ದಾರೆ. ಅವರೆಲ್ಲ ತುಂಬಾ ಅಭಿಮಾನಿಗಳು. ಹಾಗೆ BJPಯಿಂದ ಆನಂದ್ ಅಂತಿದ್ದಾರೆ. ಇವರು ಪಕ್ಷಾತೀತಗೂ ಹೇಳ್ತಾರೆ. ಒಂದೇ ವೇದಿಕೆಯಲ್ಲಿ ಕೂತು ಮನೆ ಲೋಗೋ ಬಿಡುಗಡೆ ಮಾಡ್ಸಿದ್ರು ಚಂದ್ರಾಯಪಟ್ಟಣದಲ್ಲಿ, ನಮ್ಮ ಭೈರಪ್ಪ ನಮ್ಮ ಹೆಮ್ಮೆ. ಇವರೆಲ್ಲ ಸಹಾಯ ಮಾಡ್ತಾರೆ. ಜೊತೆ ಹಳ್ಳಿಗರು ಅಷ್ಟೇ ಕಮ್ಮಿ ಇಲ್ಲ. ಒಂದು ಬೆಳಗುಲಿ ಅಂತ ಒಂದು ಗ್ರಾಮ ಇದೆ, ಮೊನ್ನೆ ಒಂದು ಗುಂಪೆ ಬಂದ್ಬಿಡ್ತು. ಅದು ಏನಾದ್ರು ಹೊಸದಾಗಿ ನೋಡಿದ್ರೆ ಹೆದರ್ಕೊಳ್ಳೋ ಅಷ್ಟು ಗುಂಪು ಬಂದ್ಬಿಟ್ಟು ಎಲ್ಲ ಕೂತ್ಬಿಟ್ರು. ಭೈರಪ್ಪನವರಿಗೆ ನೀವು ಮಾಡ್ತಾ ಇದ್ರಿ, ನಾವೇನ್ ಮಾಡ್ಬೇಕು, ನಮ್ಗೆ ಯಾಕೆ ಜಾಗ ಇಲ್ಲ ಅಂತ, ನೀವು ನಮ್ಮ ಜೊತೆ ಸೇರ್ಕೊಳ್ಳಿ. ಇಲ್ಲ, ನಾವು ಭೈರಪ್ಪನವ್ರು ಸೆಪರೇಟ್ ಮಾಡ್ಬೇಕು, ನಮ್ಮ ರಥನೇ ಬೇರೆ, ನಿಮ್ಮದಕ್ಕೆ ಮೀರಿಸ್ಬಿಡ್ತೀವಿ ಅಂದ್ರು. ಸಂತೋಷ ಆಯ್ತು ನನಗೆ. ಭೈರಪ್ಪನವ್ರಿಗೆ ಯಾವುದೇ ಸಾಹಿತಿಗೆ ಇಷ್ಟೊಂದು ಮಟ್ಟಿನ ಪುರಸ್ಕಾರ, ಜನರಿಂದ ಪ್ರೀತಿ, ಓದುಗರಲ್ಲದವರಿಂದ ಪ್ರೀತಿ ಸಿಕ್ಕೋದು ತುಂಬಾ ಅಪರೂಪ. ಇದನ್ನ ಸಾಧಿಸ್ಬಿಟ್ಟಿದ್ದಾರೆ ಭೈರಪ್ಪನವರು. ಹೀಗಾದ್ಮೇಲೆ ಕಲಾ ತಂಡಗಳು ಕೊಡ್ತಾರೆ ಕೆಲವರು. ವೀರಗಾಸೆ ಇದೆ, ನಮ್ಮಲ್ಲಿ ಸೋಮನ ಕುಣಿತ ಇದೆ, ಯಕ್ಷಗಾನದ ವೇಷಗಳಿರ್ತವೆ, ಈ ವಾದ್ಯಗಳಿರ್ತವೆ, ಕೋಲಾಟ ಇದೆ. ಭೈರಪ್ಪನವ್ರು ಒಂದು ಮಾತು ಹೇಳಿದ್ರು. ಒಂದ್ಸಲ ಒಂದು ಕೋಲಾಟ ನೋಡ್ತಾ ನಮ್ಮ ಹಳ್ಳಿಯಲ್ಲಿ ಯಾವುದೋ ಕಾರ್ಯಕ್ರಮದಲ್ಲಿ, ನೀನು ಸ್ವರಗಳನ್ನ ಹಾಕಿ ಯಾಕೆ ಕೋಲಾಟ ಮಾಡಬಾರ್ದು ಇದಕ್ಕೆ ಅಂದ್ರು. ಅದನ್ನ ನಾಗೇಶ್ ಅಂತ ನಿಮ್ಮ ಪ್ರಶ್ನವರೊಬ್ರು ಇದ್ದಾರೆ ಚಂದ್ರಾಯಪಟ್ಟಣದಲ್ಲಿ, ಅವರದನ್ನ ಎನ್ಕೇಶ್ ಮಾಡ್ಕೊಂಡ್ರು. ಅದನ್ನ ಪ್ರಯತ್ನ ಮಾಡಿದ್ರು. ಈಗ ಸಿದ್ಧವಾಗಿದೆ, ತಂಡ ಬರ್ತದೆ. ಭೈರಪ್ಪನವ್ರ ಮುಂದೆ ಸ್ವರ ಹಾಕಿ ಕೋಲಾಟ ಮಾಡ್ತಾರೆ. ಇಂಥ ಬೇಕಾದಷ್ಟು ಸುಮಾರು ಒಂದು 20 ಕಲಾ ತಂಡಗಳು ಬರ್ತವೆ. ಸುಮಾರು 1-1.5 ಗಂಟೆ ಅದು ಹೋಗುತ್ತೆ ರಸ್ತೆನಲ್ಲಿ. ಹಿಂದೆ ರಥ ಬರ್ತದೆ, ಅದ್ರ ಹಿಂದೆ ನಾವೆಲ್ಲ ಹೋಗ್ತೀವಿ, ಜನಗಳು ಹೋಗ್ತೀವಿ. ಯಾಕೆ ಇಷ್ಟು ದೊಡ್ಡದು ಪ್ರೊಸೆಷನ್ ಅಂದ್ರೆ, ಭೈರಪ್ಪನವ್ರನ್ನ ಹತ್ರ ನೋಡುವಂತ ಆಸೆ ಬಹಳ ಜನಕ್ಕೆ. ವೇದಿಕೆಯಲ್ಲಿ ದೂರ ಇದ್ದಾಗ ಎಷ್ಟೋ ಜನ ವಯಸ್ಸಾದವರಿಗೆ ಅಂತವ್ರಿಗೆ ಕಾಣಲ್ಲ. ಅದಕ್ಕಾಗಿ ಪ್ರೊಸೆಷನ್ ಹೋದ್ರೆ ಹತ್ತತ್ರ ಬಂದು ನೋಡ್ತಾರೆ.
ಆ ಉದ್ದಕ್ಕೂ ನೋಡೋದ್ರಿಂದ ಸಂತೋಷ ಪಡ್ತಾರೆ. ದಾರಿ ಉದ್ದಕ್ಕೂ ನೀರಿನ ವ್ಯವಸ್ಥೆ, ಮಜ್ಜಿಗೆ ವ್ಯವಸ್ಥೆ ಕುಡಿಯೋರಿಗೆ, ಅವರಿಗೆ ಬಂದವರು ಒಂದಿಷ್ಟು ಚಾಕ್ಲೇಟು, ಹಣ್ಣುಗಳನ್ನು ಕೊಡೋದು ಇದೆಲ್ಲ ಯಾವಾಗ ಇದ್ದೇ ಇರುತ್ತೆ. 4-5 ಕಡೆ ನೀರಿನ ವ್ಯವಸ್ಥೆ ಮಾಡಿದ್ದೇವೆ. ಬಂದವರಿಗೆಲ್ಲ ಊಟದ ವ್ಯವಸ್ಥೆ ಇರುತ್ತೆ. ಆ ಪ್ರೊಸೆಷನ್ ಬಂದವರು ಅಲ್ಲಿ ನಮ್ಮೂರು ಪ್ರವೇಶ ಮಾಡ್ತಿದ್ದಾಗೆ ಆರತಿ ಎತ್ತಾರೆ. ಉದ್ದಕ್ಕೂ ಪುಷ್ಪವೃಷ್ಟಿ ಆಗುತ್ತೆ. ಗ್ರಾಮಕ್ಕೆ ಬಂದಾಗ ಗ್ರಾಮ ಅಲಂಕಾರ ಮಾಡೋದನ್ನ ನೀವು ನೋಡಬೇಕು, ಎಲ್ಲರೂ ನೋಡಬೇಕು. ಟಿವಿ ಅದನ್ನ ಸರಿಯಾಗಿ ತೋರಿಸ್ಬೇಕು ಎಲ್ರಿಗೂ, ಎಷ್ಟು ಚೆನ್ನಾಗಿ ಅವ್ರನ್ನ ಸ್ವೀಕಾರ ಮಾಡ್ತಾರೆ ಅಂತ. ಈ ಅನುಭವ ನನಗೆ ಹಿಂದಾಗಿದೆ. ಈ ಸರಸ್ವತಿ ಸಮ್ಮಾನ್ ಬಂದಾಗ ಇದೇ ತರ ಹಳ್ಳಿಯವ್ರು ರೆಡಿ ಇದ್ದಾರೆ. ಒಂದೊಂದು ಮನೆ ಮುಂದೆ ಅಷ್ಟಷ್ಟಗಲ ರಂಗೋಲಿ, ಈ ರೋಡಿಂದ ಆ ರೋಡ್ವರೆಗೂ ರಂಗೋಲಿ ಬಿಡ್ತಾರೆ, ಬಣ್ಣ ಹಾಕ್ತಾರೆ. ಮಹಿಳೆಯರು ಆರತಿ ಎತ್ತಾರೆ. ಎಲ್ಲಾ ಜಾತಿ ಜನಾಂಗದವರು ಅಲ್ಲಿ ಆರತಿ ಎತ್ತಾರೆ. ಒಂದೊಂದು ಬೀದಿಯಲ್ಲಿ ಒಬ್ಬೊಬ್ಬರು, ಒಂದೊಂದು ತಂಡ. ಅವ್ರನ್ನ ಸ್ವೀಕಾರ ಮಾಡಿದಾಗ ಭೈರಪ್ಪನವ್ರಿಗೆ ನಮ್ಮ ಭೈರಪ್ಪ ನಮ್ಮವರು, ನಮ್ಮ ಹೆಮ್ಮೆ ಅಂತ ಅನ್ನೋದು ಅದು ಅಕ್ಷರ ಸತ್ಯ ಅನ್ನೋದು ಅವ್ರ ಮನವರಿಕೆ ಆಗ್ಬೇಕು. ಈಗ ಸಂತೇಶ್ವರದಲ್ಲಿ ಕಾರ್ಯಕ್ರಮ ಹಿಂದೆ ಏನಾದ್ರು ಪೋಸ್ಟ್ಪೋನ್ ಆಗಿದ್ದ ಅಥವಾ ದಿನಾಂಕದಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆ? ಅಯ್ಯೋ, ಅಗತ್ಯವಾಗಿ ಇದು ಜನರಿಗೆ ತಲುಪಬೇಕು. ಮತ್ತು ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಕಾರ್ಯಕ್ರಮ ಶುರು ಆಗಿ ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ ಅನ್ನೋ ಮಾಹಿತಿಯನ್ನ ಹೇಳ್ತೀರಾ ಅಂತ? ಅಲ್ಲ, ಇದು ಅವಶ್ಯವಾಗಿ ಹೇಳ್ಬೇಕನ್ನೋ ವಿಷಯ, ತಲುಪಲೇಬೇಕು. ಇದೇ ಸ್ವಲ್ಪ ಮುಖ್ಯವಾದ ವಿಷಯ. 23ನೇ ತಾರೀಕು ಫೆಬ್ರವರಿ ಭಾನುವಾರ ಈ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅನೇಕ ಕಾರಣಗಳಿಂದ ಇದು ಮುಂದೂಡಬೇಕಾಯ್ತು. ಸಿದ್ಧತೆಯ ಕೊರತೆ ಅಂತಲೂ ಹೇಳ್ಬೋದು. ಸ್ವಲ್ಪ ಸಮಯ ಸಾಕಾಗಿರ್ಲಿಲ್ಲ. ಈಗ ಅದನ್ನ 9 ಮಾರ್ಚ್ ಭಾನುವಾರ ಇಟ್ಕೊಂಡಿದ್ದೀವಿ. ಎಷ್ಟು ಗಂಟೆಗೆ ಕಾರ್ಯಕ್ರಮ ಶುರು ಆಗುತ್ತೆ? ಪ್ರಾರಂಭ ಆಗೋದು ಬೆಳಗ್ಗೆ 9 ಗಂಟೆಗೆ. 9 ಗಂಟೆಗೆ ಪ್ರೊಸೆಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಊರೊಳಗೆ ಬರುವತ್ತಿಗೆ ಸುಮಾರು 10 ಗಂಟೆ ಆಗುತ್ತೆ. 11 ಗಂಟೆಗೆ ವೇದಿಕೆಗೆ ಬರ್ತೀವಿ. ವೇದಿಕೆಯಲ್ಲಿ ಮುಖ್ಯವಾದ ಕಾರ್ಯಕ್ರಮ ಭೈರಪ್ಪನವ್ರಿಗೆ ಸನ್ಮಾನ ಮಾಡೋದು, ಗಂಗಾ ಪೂಜೆ. ಎಷ್ಟು ಗಂಟೆಗೆ ಆಗುತ್ತೆ? ಸುಮಾರು 12-12:30 ಹೊತ್ತಿಗೆ ನಾವು ಗಂಗಾ ಪೂಜೆ ಮಾಡುವಂತ 12 ಗಂಟೆಗೆ ಇಟ್ಕೊಂಡಿದೀವಿ. ಒಂದಷ್ಟು ಸಮಯ ಹೆಚ್ಚು ಕಮ್ಮಿ ಗಂಗಾ ಪೂಜೆ ಆಗುತ್ತೆ. ಸೊ ನಂತರ ಇಡೀ ದಿನ ಪೂರ್ತಿ ಕಾರ್ಯಕ್ರಮ ಇರುತ್ತೆ. ಹೌದು, ಕಾರಣ ಒಂದೊಂದು ಹಳ್ಳಿಯವರು ಅವ್ರಿಗೆ ಪುರಸ್ಕಾರ ಮಾಡ್ತಾರೆ, ಗೌರವಿಸ್ತಾರೆ. ಯಾವ್ಯಾವ ಹಳ್ಳಿಗೆ ನೀರಿನ ಅನುಕೂಲ ಆಗಿದೆ ಅವರೆಲ್ಲ ಬರ್ತಾರೆ, ಅವ್ರಿಗೆಲ್ಲ ಅವಕಾಶ ಮಾಡ್ಕೊಡ್ತೀವಿ. ಒಂದೊಂದು 5-5 ನಿಮಿಷ ಅಂದ್ರೂ 20 ಗ್ರಾಮಗಳಂತಂದ್ರೆ 100 ನಿಮಿಷ ಆಗೋಯ್ತು, 1.5 ಗಂಟೆ ಮೇಲಾಯ್ತು. ಕರೆಕ್ಟ್. ಹಾಗೇನೆ ಇತರೆ ಜನ ಇರ್ತಾರೆ, ಸಂಘ ಸಂಸ್ಥೆಗಳು ಇರ್ತಾರೆ, ಪ್ರೀತಿಯಿಂದ ಬಂದಂತ ಜನರು ಇರ್ತಾರೆ. ಸ್ವಲ್ಪ ನಿರಾಕರಿಸೋದು ಕಷ್ಟ. ಸಮಯ ಅಭಾವ ಇದ್ದಾಗ ಅವರನ್ನ ಬೇಡ್ಕೊಳ್ತೀವಿ, ದಯಮಾಡಿ ಸ್ವಲ್ಪ ಬೇಗ ಬನ್ನಿ ಅಂತ. ಇಷ್ಟೊಂದು ಪುರಸ್ಕಾರ ಮಾಡಿ ಭೈರಪ್ಪನವರಿಂದ ಮಾತು ಕೇಳ್ತಾರೆ. ಬಸ್ ಗಂಗಾ ಪೂಜೆ ಮಾಡಿ 2 ಕಲಶಗಳು ಇರ್ತವೆ. ಒಂದು ನಾದಸ್ವರ ಮಾಡಿಕೊಂಡು ಹೆಂಗಸರು ಕಲಶನ ಹೊತ್ಕೊಂಡು ಆ ಕೆರೆ ನೀರನ್ನು ತಗೊಂಬರ್ತಾರೆ, ಅದು ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಭೈರಪ್ಪನವರು ಪ್ರೋಕ್ಷಣೆ ಮಾಡ್ಕೊತಾರೆ. ಎಲ್ಲ ಸಮುದಾಯ ಏನ್ ನೋಡ್ತಾ ಇರ್ತದೆ ಅವ್ರಿಗೆಲ್ಲ ಸಾರ್ಥಕತೆ ಅನ್ನೋ ಭಾವದಲ್ಲಿ ಅದನ್ನ ಹಂಚ್ತೀವಿ. ಸ್ಪ್ರೇ ಮಾಡೋದು, ಚುಮುಕ್ಸೋದು. ನಂತರ ಭೈರಪ್ಪನವರು ವೇದಘೋಷಗಳೊಂದಿಗೆ ಇನ್ನೊಂದು ಪೂಜೆ ಮಾಡಿರುವಂತ ಒಂದು ವಾಪಸ್ ತಗೊಂಡೋಗಿ ಕೆರೆಗೆ ಬಿಡುದು. ನಿರಂತರವಾಗಿ ನಮ್ಮ ಕೆರೆ ನೀರು ಬರ್ತಾನೆ ಇರ್ಲಿ, ನಮ್ಮ ರೈತರಿಗೆ ಇದು ವರದಾನ ಉಳಿಲಿ ಅಂತ ಹೇಳಿ ಮಾಡ್ತಾ ಇರೋದು ಕಾರ್ಯಕ್ರಮ. ಇನ್ನು ಸಾಯಂಕಾಲ ಅನೇಕ ಮನೆಗಳಲ್ಲಿ ನೆಂಟರುಗಳನ್ನ ಕರ್ಸ್ಕೊಂಡ್ಬಿಡ್ತಾರೆ. ಹಳ್ಳಿಗಳಲ್ಲಿ ಅಕ್ಕ ತಂಗಿ ಮಕ್ಕಳು ಎಲ್ಲ ಬರ್ತಾರೆ, ಅವ್ರು ಇರ್ಬೇಕು ಒಂದ್ ದಿವಸ. ಸಾಯಂಕಾಲ ಆಗುತ್ತೆ ಕಾರ್ಯಕ್ರಮ. ಸಾಯಂಕಾಲ ನಾಟಕ, ನೃತ್ಯ, ಕೋಲಾಟ ಇಂಥದನ್ನೊಂದು ವೇದಿಕೆಯನ್ನು ಮಾಡ್ತೀವಿ. ಭೈರಪ್ಪನವ್ರು ಕೇಳಿದೆ, ಅವ್ರು ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರು, ಹಿಂದೆ ನಾನ್ ಸಣ್ಣವನಾಗಿದ್ದಾಗ ಅಲ್ಲಿ ದೊಡ್ಡ ನಾಟಕಗಳು ನಡೀತಾ ಇದ್ವು. ರಾತ್ರಿ ಶುರುವಾದ್ರೆ ಬೆಳಗ್ಗೆವರೆಗೂ ನಡೀತಾ ಇತ್ತು. ಅಲ್ಲಿ ಲೆಗ್ ಹಾರ್ಮೋನಿಯಂ ಇತ್ತು, ತಬಲಗಳಿರ್ತಿತ್ತು, ಸೀನ್ರಿಗಳು ಬರ್ತಿದ್ವು ಅಂತ ಹೇಳಿದ್ರು. ಅದನ್ನ ನೋಡಿ ನಾನು ಹೇಳಿದೆ, ಈಗ ನೋಡ್ತೀರಾ ಅಂತ. ಹ್ಞೂ ಅಂದ್ರು. ಅವ್ರ ಆಸೆ ನಂಗೆ ತುಂಬಾ ಖುಷಿ ಆಯ್ತು. ಆವಾಗ ನಾನು ಹೇಳಿದೆ, ನೀವೊಂದು ಕೆಲಸ ಮಾಡಿ, ಬಂದು ಉದ್ಘಾಟನೆ ಮಾಡ್ಬಿಡಿ, ನಾನು ನಾಟಕ ಮಾಡಿಸ್ತೇನೆ ಅಂತ. ಅವಲ್ಲೆಲ್ಲ ಲೆಗ್ ಹಾರ್ಮೋನಿಯಂ ಇರುತ್ತಾ? ಈಗ್ಲೂ ಎಲ್ಲ ಮಾಡ್ತಾರ? ಅಯ್ಯೋ ಮಾಡಿಸ್ತೀನಿ ಬನ್ನಿ ಹಿಂದೆ. ಈಗ ನಾಟಕ ತಯಾರಾಗಿದೆ. ಕುರುಕ್ಷೇತ್ರ. ಮಾರ್ಚ್ 9ಕ್ಕೆ ಸಂತೇಶ್ವರಕ್ಕೆ ಬರೋರು ಭೈರಪ್ಪನ ಜೊತೆ ಸಾಯಂಕಾಲ ನಾಟಕವನ್ನು ಕೂಡ ನೋಡ್ಬೋದು. ಅಯ್ಯೋ, ಅವಶ್ಯವಾಗಿ ನೋಡ್ಬೋದು. ಹಳ್ಳಿಯ ವಾತಾವರಣ ನೋಡ್ಬೋದು. ಹಸುಗಳು, ದನಗಳು, ಕುರಿಗಳು, ಜನಗಳ ಜೊತೆ ಪ್ರೀತಿಯಿಂದ ಮಾತಾಡಬಹುದು. ಇಲ್ಲಿ ವಾತಾವರಣ ನೋಡ್ಬೋದು. ಇಷ್ಟೊಂದು ಶಕ್ತಿಯುತವಾದಂತ ಮಣ್ಣು, ಇಷ್ಟೊಂದು ಶಕ್ತಿಯುತ ಗಾಳಿ ಭೈರಪ್ಪನವರಿಗೆ ಜನ್ಮಸ್ಥಾನ ಅಲ್ಲ, ಅದನ್ನ ದರ್ಶನ ಮಾಡಬೇಕು. ಅವ್ರ ಕಾದಂಬರಿಗಳಲ್ಲಿ ಬರೀತಾರೆ, ನನ್ನ ಮನೆ ಹೇಗಿತ್ತು, ನನ್ನ ತೋಟ ಹೇಗಿತ್ತು, ನನ್ನ ತಮ್ಮನ್ನ ಹೊತ್ಕೊಂಡು ಹೋಗಿದ್ದಂಥ ಜಾಗ, ಪ್ಲೇಗ್ ಬಂದು ಹೋದಾಗ ಹೀಗಿತ್ತು, ಇದೆಲ್ಲ ಚಿತ್ರಿಸ್ತಾರೆ. ಮಹಾದೇವಯ್ಯ ಅಂತ ಒಬ್ಬರು ಚಿತ್ರ ಬರುತ್ತೆ. ಅವರು ನನಗೆ ತೊಡೆ ಮೇಲೆ ಕೂರಿಸಿ ತುತ್ತು ತಿನ್ಸಿದ್ರಂತ ಹೇಳ್ತಾರೆ. ಎಷ್ಟೋ ಪಾತ್ರಗಳು ಬರ್ತವೆ. ರಾಂಪುರ ಅಂತ ಒಂದು ಹಳ್ಳಿ, ಅಲ್ಲೇ ಕಲ್ಲೇಗೌಡ್ರು ಅಂತ ಒಬ್ಬ ವ್ಯಕ್ತಿ, ಕಲ್ಲೇಗೌಡ್ರು ಅಂತ, ಆ ವ್ಯಕ್ತಿ ಇವರಿಗೆ ಫೀಸ್ ಕಟ್ಟಕ್ಕೆ ದುಡ್ಡು ಕೊಟ್ಟಿದ್ದು, ಇವ್ರ ತಂದೆ ಆಗಿದ್ದಾಗ ನಡೆದಂತ ಅವಾಂತರಗಳು, ಇವೆಲ್ಲ ಮರುಕಳಿಸುತ್ತೆ. ಜನನ ಅಬ್ಸರ್ವ್ ಮಾಡ್ತಿರ್ತಾರೆ. ಭೈರಪ್ಪ ಏನು, ಅವ್ರ ಊರು ಯಾವುದು, ಅವರು ಯಾವುದು, ಆ ಮಹಾದೇವನವ್ರು ಕೂರಿಸ್ಕೊಂಡಿದ್ದಂಥ ಜಾಗ ಯಾವುದು, ಇವ್ರು ಹೊತ್ಕೊಂಡು ಹೋಗಿದ್ದಂಥ ತಮ್ಮನ ಸ್ಮಶಾನ ಯಾವುದು, ಇವ್ರ ತೋಟ ಯಾವುದು. ಈಗ ಅವ್ರ ತೋಟದಲ್ಲಿ ಕಾರುಗಳು ನಿಂತ್ಕೋತವೆ,
ಭೈರಪ್ಪನ ಹೊಲ ಅಂತಾನೆ ಹೆಸರು, ಬೇರೆಯವ್ರ ಹೆಸರಲ್ಲಿದೆ, ಶಿವೇಗೌಡರ ಮನೆ ಅಂತ. ಅಲ್ಲಿ ಕಾರ್ಗಳು ನಿಂತ್ಕೋತವೆ ಎಲ್ಲ ಬಂದ ಹೀಗೆ ಸಾಯಂಕಾಲ ಕಾರ್ಯಕ್ರಮ ಇರುತ್ತೆ. ಭೈರಪ್ಪನವರು 1 ಗಂಟೆ ಕೂತು ಆ ಕಾರ್ಯಕ್ರಮನ ನೋಡ್ತಾರೆ, ಸಂತೋಷ ಪಡ್ತಾರೆ. ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂತಿದ್ದೆ, ಈ ಕಾರ್ಯಕ್ರಮದಲ್ಲಿ ಇಷ್ಟೇ ಪ್ಯಾರಲಲ್ ಆಗಿ ಇನ್ನೊಂದು ಕಾರ್ಯಕ್ರಮ ನಮ್ಮ ಆಸೆ ಆಗಿದೆ. ಅದು ಭೈರಪ್ಪನವರ ಆಸೆ. ಏನು ಭೈರಪ್ಪನವರ ಆಸೆ ಅಂದ್ರೆ, ಊರು ಶಿಥಿಲವಾಗಿರೋದು ನೋಡಿರು ಭೈರಪ್ಪನವರು. ಒಂದು ಕಾಲದಲ್ಲಿ ತುಂಬಾ ಪ್ರವರ್ಧಮಾನವಾಗಿತ್ತು ಊರು. 10 ಊರಿಗೆ ಕೇಂದ್ರವಾಗಿತ್ತು ಸಂತೇಶ್ವರ. ಈಗೇನಾಗಿದೆ, ಅಲ್ಲಿ ಒಂದು ಗುಡಿ ಇತ್ತು, ಈಶ್ವರನ ಗುಡಿ. ಅವರು ಓದ್ತಾ ಇದ್ದಂಥ ಜಾಗ ಕೂತು ಅವರು ಬಾಲ್ಯದ ನೆನೆಸ್ಕೊಂಡಾಗ ಅಷ್ಟು ಒಳ್ಳೆ ಜಾಗ ಹಾಳಾಗಿದೆಯಲ್ಲ, ಬಿದ್ದೋಗ್ತಿದೆಯಲ್ಲ ಅಂತ. ಅದಕ್ಕೆ ಅವರು ನನಗೆ 1 ಲಕ್ಷ ರೂಪಾಯಿನ ಕೊಟ್ಟಿದ್ದಾರೆ. ನೀವೆಲ್ಲ ಸೇರಿ, ನಾನು 1 ಲಕ್ಷ ಕೊಟ್ಟಿದ್ದೀನಿ, ಎಲ್ಲರೂ ಸೇರಿ ಈ ಗುಡಿ ನಿರ್ಮಾಣ ಮಾಡೋಣ, ಮತ್ತೆ ಮರು ನಿರ್ಮಾಣ ಮಾಡೋಣ. ಅದು ಕೇಂದ್ರ ಆದ್ರೆ ಶ್ರದ್ಧಾ ಕೇಂದ್ರ ಆಗಿರುತ್ತೆ. ಜೊತೆಗೆ ಈ ಇನ್ನೋಸೆಂಟ್ ಜನಗಳೇನಿದೆ, ಮುಗ್ಧ ಜನ, ಅವರಿಗೆ ದೇವರ ಆರಾಧನೆ, ಈ ರಥೋತ್ಸವ, ಈ ಕೆಂಡ ಇದೆಲ್ಲ ಮಾಡ್ತಾರೆ, ಉತ್ಸವಗಳು ಮಾಡ್ತಾರೆ. ಅದರಲ್ಲಿ ಸಿಕ್ಕುವಷ್ಟು ನೆಮ್ಮದಿ ಬೇರೆ ಯಾವ್ದ್ರಲ್ಲೂ ಸಿಕ್ಕಲ್ಲ. ಈ ಸಿನಿಮಾದಲ್ಲೂ ಸಹಿತ ಅವ್ರಿಗೆ ಸಿಕ್ಕಲ್ಲ. ಟಿವಿ ಬೋರ್ ಹೊಡಿತಾ ಇದೆ, ಕೆಲವು ಧಾರಾವಾಹಿಗಳು ಬೇಜಾರು ಮಾಡ್ಕೊಳ್ಳುವಂಥದ್ದಲ್ಲ. ಅಂತ ಸಂದರ್ಭದಲ್ಲಿ ಈ ದೇವರನ್ನ ಪ್ರೀತಿಯಿಂದ, ಅವರಿಗೆ ಎಷ್ಟೋ ಡಾಕ್ಟ್ರುಗಳು ಕೊಡದೇ ಇರುವಂಥ ಔಷಧಿ ದೇವ್ರು ಕೊಡ್ತಾನೆ. ಎಷ್ಟೋ ಮನಸ್ಸಿಗೆ ನೆಮ್ಮದಿ ಆಗ್ಲಿಲ್ಲ, ನಂಗೆ ತೊಂದರೆ ಆಯ್ತು, ಮೋಸ ಆಯ್ದಾಗ ದೇವ್ರಿಗೆ ಹೇಳ್ಕೊತಾರೆ, ನೆಮ್ಮದಿ ಸಿಕ್ಬಿಡುತ್ತೆ. ಆ ಸಾಂತ್ವನ ಭೈರಪ್ಪ ಇದ್ರ ಮೂಲಕ ಕೊಡ್ಬೇಕಂತ ಇಷ್ಟಪಟ್ಟಿದ್ದಾರೆ. ಅದಕ್ಕೆ ಕೆಲವರು ದಾನ ಕೊಡ್ತಾರೆ, ದುಡ್ಡುಗಳು ಕೊಡ್ತಿದ್ದಾರೆ, ಬೇರೆ ಬೇರೆ ರೀತಿಯ ಸಹಾಯ ಮಾಡ್ತಿದ್ದಾರೆ. ಆ ಒಂದು ದೇವಸ್ಥಾನ ಮರು ನಿರ್ಮಾಣ ಆಗ್ಬೇಕು ಅನ್ನೋದು ಭೈರಪ್ಪನವರ ಆಸೆ. ಅಲ್ಲೊಂದು ಬ್ಯಾನರ್ ಇರುತ್ತೆ, ಅಲ್ಲಿ ರಸೀತಿ ಪುಸ್ತಕಗಳಿರುತ್ತೆ, ಬಂದವ್ರಿಗೆ ಕೇಳ್ಕೊಳ್ತೀವಿ, ಭೈರಪ್ಪ ಅಭಿಮಾನಿಗಳಿರ್ಬೋದು ಅಥವಾ ಈ ಕಾರ್ಯಕ್ರಮ ಬಂದಿರೋರ್ಬೋದು, ನೀವು ಏನಾದ್ರೂ ಮಾಡಿ ದೇವಸ್ಥಾನ ಕಟ್ಟಕ್ಕೆ ಭೈರಪ್ಪನವ್ರ ಜೊತೆ ಕೈಗೂಡಿಸಿ ಅಂತ ಕೇಳ್ಕೊಳ್ಳೋಣ ಅನ್ಕೊಂಡಿದೀವಿ. ಅದು ಆಗ್ಬಿಟ್ರೆ 2ನೇ ಆಸೆನೂ ಭೈರಪ್ಪನವ್ರಿಗೆ ಈ ಹಂತದಲ್ಲಿ ನೆರವೇರುತ್ತೆ ಅನ್ನುವಂತ ಇನ್ನೊಂದು ಕಾರಣನೂ ಈ ಫಂಕ್ಷನ್ ಇಟ್ಕೊಂಡಿದೀವಿ ನಾವು. ಹಾಗಾಗಿ ಅದ್ಧೂರಿ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಏನಾದ್ರು ಮಿಸ್ ಮಾಡ್ಕೊಂಡ್ರೆ ಮತ್ತೆ ಸಿಕ್ಕಲ್ಲ. ಭೈರಪ್ಪನವರಿಗೆ ವಯಸ್ಸಾಯ್ತು, ಅವರು ಇನ್ನು ಹೆಚ್ಚು ಕೂರಕ್ಕಾಗಲ್ಲ, ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಅವರ ಪ್ರಜ್ಞೆಗೆ ತಲುಪುತ್ತೋ ಅಷ್ಟು ಮಟ್ಟಿಗಾದ್ರೂ ನಾವು ಸಂಭ್ರಮ ಪಡೋಣ. ಆ ಸಂಭ್ರಮ ನೋಡಿ ಅವರು ಸಂತೋಷ ಪಡ್ಲಿ. ಆ ಸಂತೋಷ ಬಹಳದ ಕಾರಣ ನಾವು ಮಾಡಿದ್ವಿ ಅನ್ನೋ ಸಂತೋಷ ನಮ್ಗುಳಿಲಿ ಬಹಳಷ್ಟು ಅನ್ನುವಂಥ ಆಸೆ. ಜೊತೆಗೆ ಇದರೆಲ್ಲ ಶ್ರದ್ಧೆ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ, ಅಭಿಮಾನ ಇದೆ. ಅದೆಲ್ಲಾನು ಒಂದು ಅರ್ಥ ಅಂದ್ರೆ ಈ ಮೌಲ್ಯ, ಭೈರಪ್ಪನವರ ಮೌಲ್ಯ. ಭೈರಪ್ಪನವರ ಮೌಲ್ಯವನ್ನ ನಾವು ಆರಾಧಿಸಿ ನಮ್ಮ ಮೌಲ್ಯಗಳನ್ನ ಹೆಚ್ಚಿಸ್ಕೊಳ್ಳೋಣ ಅನ್ನೋಂಥ ಆಸೆ ನಮ್ಮದು. ಖಂಡಿತ. ನಮ್ಮ ವೀಕ್ಷಕರಿಗೆ ಎಷ್ಟು ಹೊತ್ತು ಹುಟ್ಟೂರ ಸನ್ಮಾನ ಯಾವ ರೀತಿ ಮಾಡ್ತೀರಿ, ಜೊತೆಗೆ ಭೈರಪ್ಪನವರು ಸಂತೇಶ್ವರಕ್ಕೆ ಸಲ್ಲಿಸಿದಂಥ ಅಮೂಲ್ಯವಾದಂಥ ಸೇವೆ, ಮುಖ್ಯವಾಗಿ ಕುಡಿಯುವ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಸುಮಾರು 20 ಹಳ್ಳಿಗಳಿಗೆ, ಅಲ್ಲಿನ ಜನರಿಗೆ, ಅಲ್ಲಿನ ಅವರ ಬಾಂಧವರಿಗೆ ಇರ್ಬೋದು, ಕೃಷಿಕರಿಗೆ, ಎಲ್ಲರೂ ಕೂಡ ಯಾವುದೇ ಒಂದು ಜಾತಿ ಮತ ಭೇದವಿರದೆ ಎಲ್ಲರೂ ಕೂಡ ಒಂದು ಸಿಗುವಂತಹ ಒಂದು ನೀರಾವರಿಯ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಅವರು ಪಟ್ಟಂತಹ ಕಾಳಜಿ, ಅವರ ಪ್ರಯತ್ನ, ಅದೆಲ್ಲ ಕೂಡ ನಿಜವಾಗಿ ಬಹಳ ಮಾದರಿಯಾಗುವಂಥದ್ದು. ಹಾಗೂ ಇದಕ್ಕೆ ಸಮಾಜ ಕೂಡ ಒಂದು ಒಟ್ಟಾರೆಯಾಗಿ ಅವರಿಗೆ ಸಲ್ಲಿಸ್ತಾ ಇರುವಂತಹ ಅಭಿನಂದನೆ ಕೂಡ ಅಷ್ಟೇ ಅಮೂಲ್ಯವಾದದ್ದು ಅಂತ ಹೇಳ್ತಾ, ನಮ್ಮ ಜೊತೆಗೆ ಇಷ್ಟು ಹೊತ್ತು ಕಾರ್ಯಕ್ರಮದ ವಿವರವಾಗಿ ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು ಸರ್. ಧನ್ಯವಾದಗಳು ತಮಗೂ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ಚಾನಲ್ ಅನ್ನ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.